Hello students, welcome to my YouTube channel. Surface area and volume, class 9th, exercise 11.1. Fourth question is, a conical tent is 10 meter high and the radius of its base is 24 meter. Find slant height of the tent. Second one, cost of the canvas required to make the tent. If the cost of 1 meter square canvas is 70. ಸೊ ಮೊದಲು ಈ ಕ್ವಶನ್ದಲ್ಲಿ ಏನು ಇದೆ ಅಂತ ಎಲ್ಲ ಅರ್ಥ ಮಾಡಿಕೊಂಡು ಗಿವನ್ ಡೇಟಾ ಬರೆಯೋಣ. ಸೊ ಓಕೆ ನೋಡಿರಿ, ಕೋನಿಕಲ್ ಟೆಂಟ್ ಒಂದು ಕೋನ್ ಶೇಪಿನ ಟೆಂಟ್ ಇದೆ. ಓಕೆನಾ, ಕೋನ್ ಶೇಪಿನ ಟೆಂಟ್. ಇದರ ಹೈಟ್ ಎಷ್ಟಿದೆ? 10 ಮೀಟರ್. ಇದು ಹೈಟ್, ಇದು ಏನಿದು ಹೈಟ್. ಸೊ ಎಷ್ಟಿದೆ? 10 ಮೀಟರ್ ಇದೆ. ಆ್ಯಂಡ್ ದ ರೇಡಿಯಸ್ ಆಫ್ ದ ಬೇಸ್. ಸೊ ಬೇಸ್ ಅಂದರೆ ಬೇಸ್ ಯಾವಾಗಲೂ ಸರ್ಕಲ್ ಶೇಪ್ ಒಳಗಿರುತ್ತೆ. ಸೊ ಬೇಸ್ ಎಷ್ಟಿದೆ? 24 ಮೀಟರ್ ಇದೆ. ಹೌದಾ? ಸೊ ಇದು ರೇಡಿಯಸ್ ಹೌದಾ? ಸೊ ಮೊದಲ ಎಲ್ ಫೈಂಡ್ ಔಟ್ ಮಾಡೋಣ. ಸೊ ಎಲ್ ಫೈಂಡ್ ಔಟ್ ಮಾಡಬೇಕಂದ್ರೆ ಮೊದಲು ನಾವೇನು ಬರಬೇಕು? ಗಿವನ್ ಡಾಟಾ. ಸೊ ಗಿವನ್ ಏನಪ್ಪ ಅಂದರೆ, ಏನಿದೆಪ್ಪ ಅಂದರೆ, ಸೊ ಹೈಟ್ ಕೊಟ್ಟಿದ್ದಾರೆ. ಎಷ್ಟು? 10 ಮೀಟರ್. ಹಾಗಾದರೆ ರೇಡಿಯಸ್ ಎಷ್ಟಿದೆ? 24 ಮೀಟರ್. ಓಕೆ, ಎಲ್ ಫೈಂಡ್ ಔಟ್ ಫಾರ್ಮುಲಾ ಏನದಪ್ಪ ಅಂದರೆ √r² ಪ್ಲಸ್ h². ಸೊ ಆರ್ ವ್ಯಾಲ್ಯೂ ಗೊತ್ತಿದೆ, ಎಚ್ ವ್ಯಾಲ್ಯೂನು ಗೊತ್ತಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಆರ್ ವ್ಯಾಲ್ಯೂ 24² ಪ್ಲಸ್ 10². ಸೊ 24² ಎಷ್ಟಾಗುತ್ತೆ? ಸೊ 24 × 24 ಮಾಡಿದ್ರೆ 576 ಬರುತ್ತೆ. ಪ್ಲಸ್ 10² ಅಂದರೆ 100. ಸೊ 576 ಪ್ಲಸ್ 100 ಅಂದರೆ ಎಷ್ಟಾಗುತ್ತೆ? 676. 676. ದಿಸ್ ಈಸ್ ದ ಪರ್ಫೆಕ್ಟ್ ಸ್ಕ್ವೇರ್. ದ್ಯಾಟ್ ನಂಬರ್ ಈಸ್ 26 ಮೀಟರ್. ಸೊ ಎಲ್ ಈಕ್ವಲ್ ಟು 26 ಮೀಟರ್. ಸೊ ಒಂದನೇ ಆನ್ಸರ್ ನಮಗೆ ಗೊತ್ತಾಯಿತು. ಒಂದನೇದು ಏನಪ್ಪ ಅಂದರೆ ಸ್ಲ್ಯಾಂಟ್ ಹೈಟ್ ಆಫ್ ದ ಟೆಂಟ್ ಕೇಳಿದ್ರೆ ಅದು ಫೈಂಡ್ ಔಟ್ ಆಯಿತಾ. ಇವಾಗ ನೆಕ್ಸ್ಟ್ ಸೆಕೆಂಡ್ ಒನ್ ಸಾಲ್ವ್ ಮಾಡೋಣ. ಸೆಕೆಂಡ್ ಒನ್ ಸಾಲ್ವ್ ಮಾಡೋಕ್ಕಿಂತ ಮೊದಲು ಅದನ್ನು ಕ್ವಶನ್ ಅರ್ಥ ಮಾಡ್ಕೊಳ್ಳೋದು ಭಾಳ ಬೆಟರ್. ಕಾಸ್ಟ್ ಆಫ್ ದ ಕ್ಯಾನ್ವಸ್ ಅಂದರೆ ಕ್ಯಾನ್ವಸದು ಕಾಸ್ಟ್ ಕೇಳಿದ್ದಾರೆ. ರಿಕ್ವೈರ್ಡ್ ಟು ಮೇಕ್ ದ ಟೆಂಟ್. ಸೊ ಟೆಂಟ್ ಮಾಡಲಿಕ್ಕೆ ಎಷ್ಟು ಕ್ಯಾನ್ವಾಸ್ ಬೇಕಾಗುತ್ತೆ, ಅದರ ರೀತಿ ಎಷ್ಟು ಅಮೌಂಟ್ ಬೇಕಾಗುತ್ತೆ ಕೇಳಿದ್ದಾರೆ. ಸೊ ನಾವು ಕ್ಯಾನ್ವಾಸ್ ಒಂದು ಟೆಂಟ್ ಹಾಕಬೇಕಂದ್ರೆ ಬೇಸ್ ಬಿಟ್ಟು ಹಾಕ್ತೀವಿ. ಸೊ ಬೇಸ್ ಬಿಟ್ಟು ಅಂದರೆ ಏನಾಗಬೇಕು? CSA. ಬೇಸ್ ಹಿಡ್ಕೊಂಡ್ರೆ ಏನಾಗುತ್ತೆ? TSA ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ, 1 ಮೀಟರ್ ಸ್ಕ್ವೇರ್ ಕ್ಯಾನ್ವಾಸಿಗೆ ಎಷ್ಟಿದೆ? 70 ರೂಪೀಸ್ ಇದೆ. ಓಕೆ, ಮೊದಲು CSA ಫೈಂಡ್ ಔಟ್ ಮಾಡೋಣ. ಸೆಕೆಂಡ್ ಒನ್ ಸಾಲ್ವ್ ಮಾಡೋಣ. CSA = πRL. ಸೊ ಪೈ ಎಷ್ಟಿದೆ? 22/7 ಇಂಟು ರೇಡಿಯಸ್ 24 ಇದೆ. ಆ್ಯಂಡ್ ಸ್ಲ್ಯಾಂಟ್ ಹೈಟ್ 26 ಇದೆ. ಇಲ್ಲಿ ಯಾವುದೇ ರೀತಿಯಿಂದ ಕ್ಯಾನ್ಸಲೇಷನ್ ಮಾಡಬೇಡ್ರಿ, ಯಾಕಂದರೆ ಅಲ್ಲಿ ಮುಂದಿನ ಸ್ಟೆಪ್ ಒಳಗೆ ಹೆಲ್ಪ್ ಆಗುತ್ತೆ. ಸೊ ಇದೇ ಇಷ್ಟೇ ಆನ್ಸರ್ ಬಂದು. ಸೊ CSF ಕೋನ್ ಆನ್ಸರ್ ಎಷ್ಟು? 22/7 ಇಂಟು 24 ಇಂಟು 26 ಇಂಟು ನಮ್ಗೆ ಕಾಸ್ಟ್ ಕೇಳಿದೆ. ಕಾಸ್ಟ್ ಏನಪ್ಪ ಅಂದರೆ 1 ಮೀಟರ್ ಸ್ಕ್ವೇರಿಗೆ ₹70 ಅಂತಿದೆ. ಹೌದಾ? ಹಾಗಾದರೆ 22/7 ಇಂಟು 24 ಇಂಟು 26 ಇಂಟು 70 ಮಾಡೋಣ. ಸೊ ಏನಾಗುತ್ತೆ? 7 1 7 10. ಸೊ ಎಲ್ಲ ಮಲ್ಟಿಪಲ್ ಮಾಡಿದ್ರೆ ಎಷ್ಟಾಗುತ್ತೆಪ್ಪ ಅಂದರೆ 13728 ಆಗುತ್ತೆ. ಸೊ ಎಷ್ಟಾಗುತ್ತೆ? 1,37,280 ರೂಪೀಸ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.